ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿಪಡಿಸಲು ಒತ್ತಾಯಿಸಿ ಗ್ರಾಮಸ್ಥರ ಮುಷ್ಕರ. ಕಲಘಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದ ಪ್ಯಾಟೆ ಬಸವೇಶ್ವರ ದೇವಸ್ಥಾನದಿಂದ ಹುಬ್ಬಳ್ಳಿ ಮಾರ್ಗದ ಮುಖ್ಯ ರಸ್ತೆ ಹದಗೆಟ್ಟು ವಾಹನ ಸವಾರರಿಗೆ ಹಾಗೂ ನಿವಾಸಿಗಳಿಗೆ ತೊಂದರೆಯಾಗಿದ್ದು, ಕಾಂಕ್ರೀಟ್ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲು ಗ್ರಾಮಸ್ಥರು ಒಂದು ದಿನದ ಮುಷ್ಕರವನ್ನು ನಡೆಸಿದರು. ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಬುಧವಾರ ಗ್ರಾಮದ ರಸ್ತೆ ತಡೆ ನಡೆಸಿ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಮೊಳಗಿಸಿ ಆಕ್ರೋಶವನ್ನು ಹೊರಹಾಕಿದರು. ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ಸಂಪೂರ್ಣ ಹಾಳಾಗಿದೆ. ದಿನನಿತ್ಯ ಹುಬ್ಬಳ್ಳಿಯಿಂದ ಮಿಶ್ರಿಕೋಟೆ ಗ್ರಾಮದ ಮೂಲಕ ನೂರಾರು ವಾಹನ ಸವಾರರು ಸಂಚಾರ ಮಾಡ್ತಾರೆ. ಗ್ರಾಮದ ಒಳರಸ್ತೆ ಆಗಿದ್ದರಿಂದ ರಸ್ತೆಯ ಅಕ್ಕಪಕ್ಕದ ಮನೆಗಳಿಗೆ ಮಣ್ಣಿನ ಧೂಳು ಆವರಿಸಿ ನಿವಾಸಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಮಳೆಗಾಲದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗುತ್ತೆ. ಅಕ್ಕಪಕ್ಕದ ಮನೆಗಳು ಇರೋದ್ರಿಂದ ಪಾದಾಚಾರಿಗಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ತೆರಳಲು ತೊಂದರೆ ಅನುಭವಿಸ್ತಾರೆ. ರಸ್ತೆ ನಿರ್ಮಿಸಲು ಅನುದಾನ ಮಂಜೂರಾಗಿದೆ ಅಂತ ಅಧಿಕಾರಿಗಳು ಭರವಸೆ ನೀಡ್ತಾರೆ. ರಸ್ತೆ ಅಭಿವೃದ್ಧಿಪಡಿಸಲು ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಮುಖಂಡರಾದ ಮುತ್ತುಗೌಡ ಪಾಟೀಲ್ ಅವರು ಆಕ್ರೋಶವನ್ನು ಹೊರಹಾಕಿದರು. ಹದಗೆಟ್ಟ ರಸ್ತೆಯಿಂದ ಅಪಘಾತಗಳು ಸಂಭವಿಸ್ತಾ ಇವೆ. ಇನ್ನಾದರೂ ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡಬೇಕು ಅಂತ ಗ್ರಾಮದ ಮುಖಂಡ ಶಿವಾನಂದ ಹುರಕಡ್ಲಿ ಅವರು ಒತ್ತಾಯಿಸಿದರು. ಗ್ರಾಮದ ಪ್ಯಾಟಿ ಬಸವೇಶ್ವರ ದೇವಸ್ಥಾನದ ಹತ್ತಿರ ಮುಷ್ಕರ ನಡೆಸ್ತಾ ಇರುವ ಸ್ಥಳಕ್ಕೆ ತಾಲೂಕು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸಿದ್ದಲಿಂಗಸ್ವಾಮಿ ಚಿಕ್ಕಮಠ ಅವರು ಭೇಟಿ ನೀಡಿ ರಸ್ತೆಗೆ 2 ಕೋಟಿ ಅನುದಾನಕ್ಕೆ ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಅನ್ನುವಂಥ ಭರವಸೆಯನ್ನು ನೀಡಿದರು. ರಸ್ತೆ ಅಭಿವೃದ್ಧಿಪಡಿಸಲು ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಲಂಗೋಟಿ, ಮುತ್ತುಗೌಡ ಪಾಟೀಲ್, ಬಸವಣ್ಣಪ್ಪ ಹೆಬ್ಬಳ್ಳಿ, ಸುರೇಶ್ ಬೋವಿ, ಮಹೇಶ್ ತಿಪ್ಪಣ್ಣವರ್, ಐಸಿ ಗೋಕುಲ್, ವಿಠ್ಠಲ ಸೂರ್ಯವಂಶಿ, ಹನುಮಂತಗೌಡ ಪಾಟೀಲ್, ಮಲ್ಲೇಶ ಅರಳಿಕಟ್ಟೆ, ಮಂಜುನಾಥ ವಾವಳ, ಸಂಗೀತ ಮಲ್ಲೇಶ್ ಅರಳಿಕಟ್ಟೆ, ಮಂಜುನಾಥ ವಾವಳ, ಸಂಗೀತ ಉಗರ್ಗೋಳ್, ಮಾದೇವಿ ಮುದ್ದೇನವರ್, ರೇಣುಕಾ ಆರೋಗೇರಿ, ಮಲ್ಲವ್ವ ಬಸವಟ್ಟಮ್ಮನವರ್, ಹೇಮಾ ತುಪ್ಪಕ್ಕನವರ್, ಮಹಾದೇವಿ ದಾಸಪ್ಪನವರ್, ಶಾರವಾ ದಾಸಪ್ಪನವರ್, ಕವಿತಾ ಬೆಂಗೇರಿ, ಕಲಾವತಿ ವಾವಳ್ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಮಾರುತಿ ಲಮಾಣಿ, ಮಹಾಯುಧ ನ್ಯೂಸ್, ಕಲಘಟಗಿ. ಡಸ್ಟ್ಬಿನ್ಗೆ ಹಾಕಿದ್ದಾರೆ. ಅದರ ಮೇಲೆ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ. ಹೀಗಾಗಿ ನಾವು ನಿನ್ನೆ 27ನೇ ತಾರೀಕಿಗೆ ಒಂದು ನಮ್ಮ ಮಿಶ್ರಿಕೋಟಿ ಗ್ರಾಮವನ್ನು ಬಂದ್ ಕರೆ ಕೊಟ್ಟು ಮತ್ತು ಆ ಬಂದ್ ಕರೆಗೆ ನಮ್ಮ ಗ್ರಾಮದ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ನಾವು ಮುಖ್ಯವಾಗಿ ನಮ್ಮ ಗ್ರಾಮದ ವ್ಯಾಪಾರಸ್ಥರಾದ ಕಿರಾಣಿ ಅಂಗಡಿಯವರು, ಚಾದ ಅಂಗಡಿಯವರು,
ಸ್ಟೇಷನರಿ ಅಂಗಡಿಯವರು, ಎಲೆ ಅಂಗಡಿಯವರು ಮತ್ತು ಇತರೆ ವ್ಯಾಪಾರಸ್ಥರು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಒಂದು ಒಳ್ಳೆಯ ಯಶಸ್ವಿ ಹೋರಾಟ ಆಯ್ತಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಮತ್ತು ನಮ್ಮ ಗ್ರಾಮದ ಮುಖ್ಯ ರಸ್ತೆಯಾದ ಸಿಸಿ ರಸ್ತೆ ಆಗಬೇಕಂತ ನಮ್ಮ ಬೇಡಿಕೆ ಆಗಿದೆ. ಯಾಕೆಂದರೆ ನಮ್ಮ ಗ್ರಾಮದ ಮುಂದೆ ಇರುವ ಗಂಜಿಗಟ್ಟಿ ಗ್ರಾಮಕ್ಕೆ ಪ್ರತಿನಿತ್ಯ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ 5 ಗಂಟೆಗೆ ಬೈಕ್ ಮುಖಾಂತರ ಗಂಜಿಗಟ್ಟಿಗೆ ಫೈರಿಂಗ್ ಸೆಂಟ್ರಿಗೆ ಹೋಗ್ತಾರೆ. ಹೋಗಬೇಕಾದ್ರೆ ಸುಮಾರು ಒಂದು 5-6 ಜನ ಪೊಲೀಸ್ ಆಫೀಸರ್ಗಳು ಬಿದ್ದಿದ್ದಾರೆ, ಮಂಡೆ ಕೆತ್ತಿದೆ. ಅವಾಗ ನಮ್ಮ ಊರಿಗೆ ಹಿಡಿ ಶಾಪ ಹಾಕಿ ಹೋಗಿದ್ದಾರೆ, ಈ ಊರಲ್ಲೇ ಯಾರು ಹೇಳೋರು ಕೇಳೋರು ಇಲ್ಲೇ ಇಲ್ಲೇನಪ್ಪ, ಯಾರೋ ಅಭಿವೃದ್ಧಿ ಮಾಡೋರಿಲ್ಲೇ ಅಂತೇಳಿ. ಈ ವಿಷಯವನ್ನು ಮನಗೊಂಡ ನಮ್ಮ ಕಲ್ಗಟ್ಟಿಗೆ CPI ಸಾಹೇಬರಾದ ಶ್ರೀಶೈಲ್ ಕೌಜುಲ್ಗಿ ಅವರು ಖುದ್ದಾಗಿ PWD ಇಂಜಿನಿಯರಿಗೆ ಹೇಳಿ 2 ಸಲ ಆ ರಸ್ತೆಗೆ ಮಣ್ಣು ಬಿಡಿಸಿದ್ರು. ಆದರೂ ಕೂಡ ಇಲ್ಲಿವರೆಗೂ ಶಿಶಿ ರಸ್ತೆ ಆಗಿಲ್ಲ. ಆ ಶಿಶಿ ರಸ್ತೆಯಿಂದ ಸಾರ್ವಜನಿಕರಿಗೆ ಸಾಕಷ್ಟು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಯಾಕಂದರೆ ಆ ಧೂಳಿನಿಂದ ಮನೆಯಲ್ಲಿರುವಂಥ ಮಕ್ಕಳಿಗೆ, ವೃದ್ಧರಿಗೆ, ಯುವತಿಯರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಧೂಳದಿಂದ ಅಸ್ತಮಾ, ಶ್ವಾಸಕೋಶದ ಸಮಸ್ಯೆ ಮತ್ತು ಇವತ್ತು ಆಸ್ಪತ್ರೆಗೆ ಅವರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಪ್ರತಿ ವಾರ. ಯಾಕಂದರೆ ಸುಮಾರು ಒಂದು 100-200 ಮನೆಗಳು ಮುಖ್ಯ ರಸ್ತೆಯಲ್ಲಿ ಇರೋದ್ಲಿಂತ ಅವರು ಮನೆ ಹೆಣ್ಮಕ್ಳೆಲ್ಲ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಯಾಕಂದರೆ ಮನೆ ಬಾಗಿಲು ತೆಗೆದ್ರೆ ಆ ಮನೆ ಧೂಳು ಎಲ್ಲ ಮನೆಯೊಳಗೆ ಬರ್ತಾ ಇದೆ. ಸುಮಾರು ಒಂದು ಅರ್ಧ ಗಂಟೆ ಮನೆ ಬಾಗಿಲು ತೆಗೆದ್ರೆ 1 ಇಂಚ್ ಧೂಳು ಬಂದು ಹೋಗ್ತಾ ಇದೆ. ಗ್ರಾಮದ ಮುಖ್ಯ ರಸ್ತೆ ಆಗಿರೋದ್ರಿಂದ ಪ್ರತಿನಿತ್ಯ ನೂರಾರು 4 ವೀಲರ್ 6 ವೀಲರ್ ಎಲ್ಲ ಓಡಾಡ್ತಾ ಇದ್ದೇವೆ. ಆಮೇಲೆ ನಮ್ಮ ಅಲ್ಲಿ ಧೂಳಿನ ಸಮಸ್ಯೆಲಿಂತ ಭಾಳಷ್ಟು ಸಮಸ್ಯೆ ಆಗಿ ನಮ್ಮ ಗ್ರಾಮಕ್ಕೆ ಕೆಲವೊಂದಿಷ್ಟು ಜನರು ಕೂಡ ಬರೋದಕ್ಕೆ ಹಿಂಜರಿತಾ ಇದ್ದಾರೆ. ಮಿಶ್ರಿಗೋಟಿ ಮುತ್ತುಗೌಡ ಪಾಟೀಲ್, ರೈತ ಮುಖಂಡರು ಅಲ್ಲ, ಇನ್ನೂ ಒಂದಿಷ್ಟು ಹೇಳ್ತೀನಿ ತಡ್ರಿ. ನಮ್ಮ ಗ್ರಾಮದ ಮಿಶ್ರಿಕೋಟಿ ಗ್ರಾಮ ಸುಮಾರು 20,000 ಜನಸಂಖ್ಯೆ ಉಳ್ಳ ಗ್ರಾಮವಾಗಿದೆ. ಜೊತೆಗೆ ನಮ್ಮ ಗ್ರಾಮದ ಸುತ್ತಮುತ್ತಲಾದ ಕಾಡನಕೊಪ್ಪ, ಚಳಮಟ್ಟಿ, ಹಾರುಗೇರಿ, ರಾಮನಾಳ, ಗಂಜಿಗಟ್ಟಿ, ಬೊಗೇನಾರ್ ಕೊಪ್ಪದಿಂದ ಪ್ರತಿನಿತ್ಯ ನಮ್ಮ ಗ್ರಾಮಕ್ಕೆ 8 ಗ್ರಾಮಕ್ಕೆ ವ್ಯಾಪಾರಕ್ಕೆ ಅಂತ ನಮ್ಮ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಆದರೂ ಕೂಡ ಈ ಹಿಂದೆ ನಾವು ಸಂತೋಷ್ ಲಾಡ್ ಸಾಹೇಬರಿಗೆ ಜನವರಿ ತಿಂಗಳಲ್ಲಿ ಜನಸಂಪರ್ಕ ಸಭೆ ಇದ್ದಾಗ ಕೂಡ ಈ ವಿಷಯಕ್ಕೆ ಗಮನಕ್ಕೆ ತೊಗೊಂಡ್ಬಂದ್ವಿ. ಜನಸಂಪರ್ಕ ಸಭೆ ಮುಗಿದು ಇವತ್ತು 1 ವರ್ಷ ಆದರೂ ಕೂಡ ನಮ್ಮ ಮಾನ್ಯ ಶಾಸಕರು ಮತ್ತು ಜನಪ್ರಿಯ ಸಚಿವರಾದ ಸಂತೋಷ್ ಲಾಡ್ ಸಾಹೇಬರು ಈ ವಿಷಯವನ್ನು ಯಾಕೋ ನಮಗೆ ಬಗೆಹರಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಇಲ್ಲಿ ಕರ್ನಾಟಕದಲ್ಲಿಂದ ಕೇರಳದ ವಯನಾಡಿಗೆ ಹೋಗಿ ವಯನಾಡದ ಸಮಸ್ಯೆಯನ್ನು ಬಗೆಹರಿಸಿ ಬರ್ತಾರೆ. ಆದರೆ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತೊಗೊಂಡ್ಬಂದ್ರು ಯಾಕೋ ಬಗೆಹರಿಸ್ತಾ ಇಲ್ಲ. ಇದು ಕೇವಲ ಸಂತೋಷ್ ಲಾಡ್ ಅವರ ಕ್ಷೇತ್ರ ಅಲ್ಲ, ಇದ್ರ ಜೊತೆಗೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ದಿನ ಬೆಳಗಾದರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಜೊತೆಗೆ ಇರ್ತಾರೆ. ಅವ್ರ ಕ್ಷೇತ್ರ ಕಳೆದ 30 ವರ್ಷಗಳಿಂದ ಸತತವಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಆದರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರೂ ಕೂಡ ಅವರ ಏನೋ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ. ನಮ್ಮ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಸರ್ಕಾರಿ ಶಾಲೆಗಳೆಲ್ಲ ಪಾಳು ಬಿದ್ದಾವೆ, ಮುಖ್ಯ ರಸ್ತೆಗಳೆಲ್ಲ ಬಿದ್ದಾವೆ. ಬರೀ ಸಂತೋಷ್ ಲಾಡ್ ಸಾಹೇಬ್ರ ಮೇಲೆ ನಾವು ಆರೋಪ ಮಾಡ್ತಾ ಇಲ್ಲ ಅಥವಾ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ. ಎಷ್ಟು ಹೊಣೆಗಾರಿಕೆ ಸಂತೋಷ್ ಲಾಡ್ ಸಾಹೇಬ್ರು ಎಷ್ಟು ಹೊಣೆಗಾರಿಕೆ ಇದೆಯಾ ಅಷ್ಟೇ ಪ್ರಹ್ಲಾದ್ ಜೋಶಿ ಅವ್ರದ್ದು ಹೊಣೆಗಾರಿಕೆ ಇದೆ. 30 ವರ್ಷದಿಂದ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮದವರು BJPಗೆ ವೋಟ್ ಹಾಕಿದ್ದಾರೆ MP ಯಲ್ಲಿ. ಅದಕ್ಕೋಸ್ಕರ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಕಳೆದ 30 ವರ್ಷಗಳಿಂದ ನಮ್ಮ ಗ್ರಾಮಕ್ಕೆ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದೀರಿ. ಅದಕ್ಕೋಸ್ಕರ ಕ್ಷೇತ್ರದ ಮತ್ತು ಗ್ರಾಮದ ಅಭಿವೃದ್ಧಿಯನ್ನು ಮಾಡಬೇಕು. ಯಾಕಂದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದರೂ ಕೂಡ, ಅಮೃತ ಮಹೋತ್ಸವ ಆದರೂ ಕೂಡ ಇವತ್ತು ನಾವು ಬರೇ ನಾವು ಗ್ರಾಮಸ್ಥರೆಲ್ಲ ಇವತ್ತು ನೀರು ಕೊಡ್ರಿ, ರಸ್ತೆ ಕೊಡ್ರಿ, ಚರಂಡಿ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಅನಿಸ್ತಾ ಇದ್ದೀವಿ. ಇದು ನಮಗೆ ಭಾಳ ಕೆಟ್ಟ ಅನಿಸ್ತಿದೆ. ಭಾಳ ಕೆಟ್ಟ ಅನಿಸ್ತಿದೆ. ಯಾಕಂದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಗ್ರಾಮೀಣ ಭಾಗಕ್ಕೆ ಏನೂ ಕೆಲಸ ಕಾರ್ಯಗಳೇ ಆಗಿಲ್ಲ. ಯಾವ ಹಳ್ಳಿಗಳು ಕೂಡ ಚೆನ್ನಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಮ್ಮ ಮನವಿಯನ್ನು ತಾವು ಗಮನವಿಟ್ಟು ಕೇಳಿ ಆದಷ್ಟು ಶೀಘ್ರದಲ್ಲೇ ನಮ್ಮ ರಸ್ತೆಯನ್ನು ಹೊಸ ರಸ್ತೆಯನ್ನು ಮಾಡಬೇಕಂತ ನಾನು ತಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬರಲ್ಲಿ ಮತ್ತು ಸಂತೋಷ್ ಲಾಡ್ ಸಾಹೇಬರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮುತ್ತುಗೌಡ ಪಾಟೀಲ್, ರೈತ ಮುಖಂಡರು, ಮಿಶ್ರಿಕೋಟಿ ಗ್ರಾಮ. ನಮ್ಮ ಗ್ರಾಮದಲ್ಲಿ ಯಾವ ಸುಧಾರಣೆಗಳಿಲ್ಲ. ಇದನ್ನು ಪದೇ ನಾವು ಸ್ಟ್ರೈಕ್ ಮಾಡಿ ಎಲ್ಲ ಹೇಳಿದರೂ ಯಾರು ಗಮನಕ್ಕೆ ಅಧಿಕಾರಸ್ಥರು ಆಮೇಲೆ MLAಗಳಾಯ್ತು MP ಗಳಾದರು ಗಮನಿಸಕ್ಕೆ ತಗೋಕಿಲ್ಲ. ಮತ್ತೇನಂದ್ರೆ ಇಲ್ಲಿ KSRTC ಅವ್ರು ಸತ್ಯಕ್ಕೆ ಬರೋಕ್ಕೆ ಹೆದರ್ತಾರೆ ನಮ್ಮ ಊರಿಗೆ. ಯಾಕಂದ್ರೆ ನಿಮ್ಮ ಊರಾಗ ರೋಡ ಸರಿ ಇಲ್ಲ ಅಂದ್ಬೇಕು, ನಾ ಹೆಂಗೆ ಬರ್ಬೇಕ್ರಿ ಅಂತಾರೆ. ನಮ್ಗೆ ಅವ್ರ ಸತ್ಯಕ್ಕೆ ನಮ್ಮ ಊರು ಬರೋಕೆ ಅಷ್ಟು ಹಿಯಾಸಾಕತ್ತಾರ. ಅಂದ್ರೆ ಇದ್ರ ಪರಿಣಾಮ ಏನೈತೆ ಅಂದ್ರೆ ನಮ್ಮ ಊರು ಪರಿಸ್ಥಿತಿ ಎಷ್ಟು ಕೆಟ್ಟೈತೆ ಅಂದ್ರೆ ಇದನ್ನು ಯಾರು ಮತ್ತು ಶಾಸಕರಾದಂತೆ ಇದು ಸಂತೋಷ್ ಲಾಡ್ 3 ಸಲ ಆರಿಸಿ ಬಂದರೂ ಇವ್ರು ಗಮನಕ್ಕಿಲ್ಲ. ಮತ್ತು MP ಆದಂಥ ಜೋಶಿ ಅವ್ರ ಅಂಕಿ ಏನು ಹೊಳ್ಳೆ ನೋಡಿಲ್ಲ. ತಮ್ಮ ಇದ್ರೊಳಗೆ ತಾವು ಸಾಧಿಸ್ತಾರೆ ಅಂದ್ಬಳಕ್ಕೆ ಇವ್ರು ಆರಿಸ್ತಾಂದ್ರೆ ನಾವು ಏನು ಪ್ರಯೋಜನ ಐತಿ? ಅದಕ್ಕೆ ನಾ ಏನು ಹೇಳೋದಂದ್ರೆ ಇದು ಆದಷ್ಟು ತಮ್ಮ ಕಿವಿಯಲ್ಲಿ ಗಮನಕ್ಕೆ ಇಟ್ಟಿರ್ತೇವೆ. ದಯಮಾಡಿ ಆದಷ್ಟು ರಸ್ತೆಯನ್ನು ನಮಗೆ ಕಾಮಗಾರಿ ಮಾಡಿ ಕೊಡ್ಬೇಕಂತ ಹೇಳ್ತೇನೆ. ಮತ್ತು ನೀರಿನ ವ್ಯವಸ್ಥೆ ಚಲೋ ಇಲ್ಲ. ಮತ್ತು